ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಬನ್ನಿ, ಈಗ ಮತಗಳ ಹಂಚಿಕೆ ಎನ್ನುವಂಥದ್ದು ಮತಗಟ್ಟೆ ಸಮೀಕ್ಷೆಯಲ್ಲಿ ಯಾವ್ಯಾವ ರೀತಿ ಆಗಿದೆ ಅಂತ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ನಾನು ವಿಶ್ವೇಶ್ವರ ಭಟ್ರು ಕೇಳ್ತಾ ಇದ್ದೀನಿ, ಸೊ ಈ ಬಾರಿಯ ಸಮೀಕ್ಷೆ ಆಗಿರುವಂಥದ್ದು ಹೇಗೆ ಅಂತ. ಸ್ಯಾಂಪಲ್ಗಳು ಕಳೆದ ಬಾರಿ ಇದ್ದಷ್ಟೇ ಸ್ಯಾಂಪಲ್ಗಳು ಅಥವಾ ಸ್ಯಾಂಪಲ್ಗಳು ಹೆಚ್ಚಾಗಿದೆಯಾ ಅಂತ? ರಂಗನಾಥ್, ನಾನು ಕೆಲವೊಂದು ಇಂಟ್ರೆಸ್ಟಿಂಗ್ ಆದಂಥ ಸಂಗತಿಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ವೀಕ್ಷಕರಿಗೆ. ನಾವು ಈ ಎಕ್ಸಿಟ್ ಪೋಲನ್ನು, ಮತಗಟ್ಟೆ ಸಮೀಕ್ಷೆಯನ್ನು ಸುಮಾರು 200 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಮಾಡಿದ್ದೀವಿ ಅಂತ. ಅದರಲ್ಲಿ ನಾವು 10,279, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ, 10,279 ಮತದಾರರನ್ನು ನಾವು ಸಂದರ್ಶನವನ್ನು ಮಾಡಿದ್ವಿ. ನಾನು ಈಗಾಗಲೇ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸಂಗತಿಯನ್ನು ಹೇಳಿದೆ. ಪ್ರೀ ಪೋಲ್ ನಡೆಯುವಂತಹ ಸಮೀಕ್ಷೆ ನಡೆಯುವುದೇ ಬೇರೆ, ಎಕ್ಸಿಟ್ ಪೋಲ್ ನಡೆಯುವಂಥದ್ದೇ ಬೇರೆ. ಪ್ರೀ ಪೋಲ್ನಲ್ಲಿ ನಾವು ಅವರಿಗೆ ಪ್ರಶ್ನಾವಳಿಗಳನ್ನು ಕೊಡ್ತೇವೆ. ಆದರೆ ಎಕ್ಸಿಟ್ ಪೋಲಲ್ಲಿ ನಾವು ಅವರು ಮತದಾರರು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ಬಂದ ನಂತರ ಮತಗಟ್ಟೆ ಮುಂದೆ ನಾವೊಂದು ಡಮ್ಮಿ ಬ್ಯಾಲೆಟ್ ಬಾಕ್ಸನ್ನು ಇಟ್ಟಿರ್ತೇವೆ. ಅವರು ಯಾವ ಪಕ್ಷಕ್ಕೆ ಮತವನ್ನು ಹಾಕಿರ್ತಾರೋ ಅದನ್ನೇ ಅವರು ಈ ಡಮ್ಮಿ ಬ್ಯಾಲೆಟ್ ಬಾಕ್ಸಲ್ಲಿ ಹಾಕಬೇಕು ಅಂತ. ಹೀಗಾಗಿ ಅವರ ಐಡೆಂಟಿಟಿಯನ್ನು ನಾವು ಗೌಪ್ಯವಾಗಿ ಇಟ್ಟಿರ್ತೇವೆ. ಮತ್ತು ಅವರು ಯಾವ ಪಕ್ಷಕ್ಕೆ ವೋಟ್ ಹಾಕಿದ್ದಾರೆ ಹೇಳುವಂಥದ್ದು ಕೂಡ ನಮಗೂ ಕೂಡ ಗೊತ್ತಾಗಲ್ಲ, ಎಲ್ಲಿ ತನಕ ನಾವು ಆ ಡಮ್ಮಿ ಬ್ಯಾಲೆಟ್ ಬಾಕ್ಸನ್ನು ಓಪನ್ ಮಾಡೋ ತನಕ. ಹೀಗಾಗಿ ನಾವು 200 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10,279 ಜನರನ್ನು ನಾವು ಅವರ ಮತವನ್ನು ನಾವು ಸ್ವೀಕರಿಸಿದ್ದೇವೆ. ಸುಮಾರು ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 50 ಮತದಾರರನ್ನು, ಎವ್ರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬೌಟ್ 50 ವೋಟರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಸರ್ವೆ. ಅಲ್ಲದೇ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 5 ಪೋಲಿಂಗ್ ಬೂತ್ನಲ್ಲಿ ನಾವು ಈ ರೀತಿಯಾದಂಥ ಡಮ್ಮಿ ಬ್ಯಾಲೆಟ್ ಬಾಕ್ಸನ್ನು ಇಟ್ಟು ಅವರ ಮತವನ್ನು ಪಡೆದಿರುವಂಥದ್ದು. C4 ಸಂಸ್ಥೆ ಹೇಳುವ ಪ್ರಕಾರ ಇಡೀ ಸಮೀಕ್ಷೆಯಲ್ಲಿ ಸುಮಾರು 1% ಎರರ್ ಇರಬಹುದು ಅಂತ. 1% ಅಂದರೆ 224 ಕ್ಷೇತ್ರಕ್ಕೆ 1% ಎರರ್ ಅಂತಂದರೆ ಹೆಚ್ಚು ಅಂತಂದರೆ ಒಂದು ಪ್ಲಸ್ ಆರ್ ಮೈನಸ್ 3 ಆಗ್ಬೋದು, 2 ಅಥವಾ 3 ಆಗ್ಬೋದು. ಉಳಿದಂತೆ 95% ನಿಖರವಾದಂತಹ ಫಲಿತಾಂಶವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂಥ ಒಂದು ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್, ಸೊ ಈಗ ಮತಗಳ ಹಂಚಿಕೆ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಮತಗಟ್ಟೆ ಸಮೀಕ್ಷೆಯಲ್ಲಿ, ಬನ್ನಿ ಗ್ರಾಫಿಕ್ಸ್ ಮುಖಾಂತರ ಈಗ ನಾವು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ 2008ರಲ್ಲಿ ಎಷ್ಟಿತ್ತು, 2013ರಲ್ಲಿ ಎಷ್ಟಿತ್ತು ನಾವು ನೋಡ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ಗೋಚರ ಆಗ್ತಿದೆ. ಮೊದಲು ನಾವು 2008ರದ್ದು ತಗೊಂಡಿರುವಂಥದ್ದು. 2008ರಲ್ಲಿ ಕಾಂಗ್ರೆಸ್ ವೋಟ್ ಶೇರಿಂಗ್ 34%, BJPದು ಕೂಡ 34 ಇತ್ತು, JDS 19 ಇತ್ತು, ಇನ್ನು ಪಕ್ಷೇತರರು ಸೇರಿದ ಹಾಗೆ ಸಣ್ಣ ಪುಟ್ಟ ಪಕ್ಷಗಳು 12% ಇತ್ತು. ನಾವು ಮತ್ತೊಂದು ಸರಿ ನಿಮ್ಗೆ ಹೇಳ್ತಾ ಇದ್ದೀವಿ, ಕಾಂಗ್ರೆಸ್ 34% ಇರುವಂಥದ್ದು, BJP 34, JDS 19 ಮತ್ತು ಇತರರು 12%. ಸೊ ಈ ಸರಿ ಎಷ್ಟಾಗಿದೆ ಅದರ ಸಮೀಕ್ಷೆಯ ವಿವರಗಳನ್ನು ನಾವೀಗ ನೋಡೋಣ ಬನ್ನಿ. ಎರಡನ್ನೂ ಸೇರಿಸಿ ಕೊಡ್ತಿರುವಂಥದ್ದು, ಅಂದರೆ ಕಳೆದ ಬಾರಿ ಮತ್ತು ಈ ಬಾರಿ ಎಷ್ಟೆಷ್ಟು ಇದೆ ಅಂತ ಈ ಸರಿ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ 37%, ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಸಂಗತಿ. ಕಾಂಗ್ರೆಸ್ 37%, ಆದರೆ BJP ನೋಡಿ, BJP 27%ಗೆ ಇಳಿದಿರುವಂಥದ್ದು. ಇನ್ನು JDS 21%, KJP 7%, BSR 8%, ಭಾಳ ಆಶ್ಚರ್ಯಕರ ಸಂಗತಿ. ಸೊ BSR 8% ಮತ್ತು ಇತರರು 6%. ದುರ್ಗನಾಥ್, ಗಮನಿಸಿರಿ ತಾವು ಮತಗಳ ಹಂಚಿಕೆಯನ್ನು, ಏನು ಹೇಳ್ತೀರಿ? ನನಗೆ ಈಗ BJP 27% ಬರುತ್ತೆ, 37% ಕಾಂಗ್ರೆಸ್ ಬರುತ್ತೆ. BJPಯಿಂದ ಹೊರಹೋದಂತಹ BSR 8% ಬರುತ್ತೆ, KJP 7% ಬರುತ್ತೆ. ಹೌದು, ಬಹುಶಃ ಅವೆರಡೂ ಇದ್ದಿದ್ದರೆ ಮತ್ತೆ BJPಗೆ ಅದೇ ಬಹುಮತ ಬರ್ತಾ ಇತ್ತಾ ಅನ್ನೋಂಥ ಅನುಮಾನ ಕೂಡ ಇಲ್ಲಿ ಮೂಡುತ್ತೆ. ಇಲ್ಲಿ ಅದಕ್ಕಿಂತ ಜಾಸ್ತಿನೇ ಬರಬೇಕಿತ್ತು. ನೀವು ಅದನ್ನು 27ಕ್ಕೆ 8 ಮತ್ತು 7 ಸೇರಿಸಿದ್ರೆ ನಿಮಗೆ ಅಬೌವ್ 40 ಆಗೋಯ್ತು. ಅದನ್ನೇ ನಾನು ಹೇಳ್ತಾ ಇರೋದು. ಅದಕ್ಕಿಂತ ಜಾಸ್ತಿ ಬರ್ತಾ ಇತ್ತಾ ಅಂತ ಹೇಳ್ಬಿಡ್ತಾರೆ. ಬಹುಶಃ ಇದು KJP ಮತ್ತು BSR ಇದರ BJPಯ ಮತಗಳನ್ನು ಗಣನೀಯವಾಗಿ ಅದು ತೆಗೆಸಿದೆ ಅಂತ ನನಗೆ ಅನಿಸ್ತಾ ಇದೆ ನನಗೆ. ಆಮೇಲೆ ಕಾಂಗ್ರೆಸ್ಸು
ಲಾಸ್ಟ್ ಟೈಮ್ ಕೂಡ ಬಿ ಜೆ ಪಿಗಿಂತಲೂ ಕಾಂಗ್ರೆಸ್ ಜಾಸ್ತಿ ಇತ್ತು ಇದರಲ್ಲಿ ಪರ್ಸೆಂಟೇಜ್ ಆಫ್ ವೋಟಿಂಗಲ್ಲಿ. ಓಕೆ, ಈ ಸಲ ಪರ್ಸೆಂಟೇಜ್ ಆಫ್ ವೋಟಿಂಗ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ. ಅದೇನು ಭಾಳ ಹೆಚ್ಚು ಏನು ಜಾಸ್ತಿ ಆಗಿಲ್ಲ ಹಂಗೆ ತಗೊಂಡಿದ್ದು ಅಂತ ಹೇಳಿದ್ರೆ. ಎಸ್ ಸರ್, ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಈಗ ಏನು ಅಂದರೆ ನಾವು ಈ ವಲಯವಾರು ಒಂದಿಷ್ಟು ವಿವರಗಳನ್ನ ಕೊಟ್ಬಿಡ್ತೀವಿ ನಿಮಗೆ. ಬನ್ನಿ ಹಾಗಾದ್ರೆ ಈಗ ಮುಂಬೈ ಕರ್ನಾಟಕದ ಸ್ಥಿತಿಗತಿಗಳು ಏನು ನೋಡೋಣ. ನಾವೀಗ ಯಾರ್ಯಾರ ಮತಗಳ ಶೇರ್ ಎಷ್ಟೆಷ್ಟು ಈಗ ಅದನ್ನು ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಮುಂಬೈ ಕರ್ನಾಟಕ ಇದರ ವ್ಯಾಪ್ತಿನಲ್ಲಿ ಬರುವಂಥದ್ದು 40 ಕ್ಷೇತ್ರಗಳು ಬರ್ತವೆ. ಕಾಂಗ್ರೆಸ್ ಇಲ್ಲಿ ಮುಂದಿರುವಂಥದ್ದು 19ರಿಂದ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿದೆ. ಇನ್ನು BJP 13ರಿಂದ 15 ಕ್ಷೇತ್ರಗಳು, JDS 1ರಿಂದ 2, KJP 3ರಿಂದ 5, ಇತರೆ 1ರಿಂದ 2. ಕಳೆದ ಬಾರಿ ಕೂಡ BJP ಇಲ್ಲಿ ಮುಂದಿತ್ತು, ಆದರೆ ಈ ಬಾರಿ ಕಾಂಗ್ರೆಸ್ 19ರಿಂದ 21 ಸ್ಥಾನಗಳನ್ನು ಇಲ್ಲಿ ಗೆಲ್ಲಬಹುದು ಅನ್ನುವಂಥದ್ದು. BJP 13ರಿಂದ 15 ಸೀಟ್ಗಳನ್ನು ಗೆಲ್ಲಬಹುದು ಅಂತ, JDS 1ರಿಂದ 2, KJP 3ರಿಂದ 5, ಇತರೆ 1ರಿಂದ 2. ಇನ್ನು ಮಧ್ಯ ಕರ್ನಾಟಕದ ಸ್ಥಿತಿಗತಿಗಳೇನು ಅದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮಧ್ಯ ಕರ್ನಾಟಕದಲ್ಲಿ 30 ಕ್ಷೇತ್ರಗಳು ಬರ್ತವೆ. 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 15ರಿಂದ 17 ಕ್ಷೇತ್ರಗಳು, BJP 8ರಿಂದ 10, JDS 1ರಿಂದ 2, KJP 2ರಿಂದ 3, ಇತರೆ ಪಕ್ಷೇತರರು ಸೇರಿದಾಗೆ ಇತರೆ ಪಕ್ಷಗಳದು 1ರಿಂದ 2. ನಾನು ಮತ್ತೊಂದು ಹೇಳ್ತಾ ಇದ್ದೀನಿ, 30 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 15ರಿಂದ 17, BJP 8ರಿಂದ 10, JDS 1ರಿಂದ 2, KJP 2ರಿಂದ 3, ಪಕ್ಷೇತರರು 1ರಿಂದ 2. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಅಲ್ಲಿನ ಎಷ್ಟು ಸೀಟ್ಗಳು ಬರುವುದು ಯಾವ್ಯಾವ ಪಕ್ಷಕ್ಕೆ ನಾವು ನೋಡ್ತಾ ಇದ್ದೀವಿ. ಹಳೆ ಮೈಸೂರು ಭಾಗದಲ್ಲಿ 30ರಿಂದ 32 70 ಸೀಟ್ಗಳಲ್ಲಿ ಬರ್ತವೆ. ಕಾಂಗ್ರೆಸ್ 30ರಿಂದ 32 ಗೆಲ್ಲಬಹುದು ಅನ್ನುವಂಥದ್ದು. BJP 7ರಿಂದ 9, JDS ಕೂಡ ಕಾಂಗ್ರೆಸ್ಗಿಂತ ಬಹಳ ಹಿಂದೇನೂ ಇಲ್ಲ. ನಾವು ಕಳೆದ ಬಾರಿ ಏನು ಸಮೀಕ್ಷೆ ಮಾಡಿದ್ವಿ ಅದರಲ್ಲೂ ಕೂಡ ಅದನ್ನೇ ಹೇಳಿದ್ವಿ ನಾವು. 28ರಿಂದ 30 ಕ್ಷೇತ್ರಗಳು JDS ತೆಕ್ಕೆಗೆ ಬರಬಹುದು ಅನ್ನುವಂಥದ್ದು. ಇನ್ನು KJP 1 ಸೀಟನ್ನು ಗೆಲ್ಲಬಹುದು, ಪಕ್ಷೇತರರು 1ರಿಂದ 2 ಸೀಟನ್ನು ಗೆಲ್ಲಬಹುದು ಅಂತ. ಹೈದರಾಬಾದ್ ಕರ್ನಾಟಕದ ಸ್ಥಿತಿಗತಿಗಳೇನು ನೋಡ ಬನ್ನಿ. ಇದು ಹಳೆ ಮೈಸೂರು ಪ್ರಾಂತ್ಯದ್ದಾಯಿತು. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ 35 ಕ್ಷೇತ್ರಗಳು ಹೈದರಾಬಾದ್ ಕರ್ನಾಟಕದ ವ್ಯಾಪ್ತಿ ಬರ್ತವೆ. ಕಾಂಗ್ರೆಸ್ 20ರಿಂದ 22 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. BJP 5ರಿಂದ 7, JDS 2ರಿಂದ 3, KJP 1 ಗೆದ್ದರೆ 1 ಗೆಲ್ಲಬಹುದು ಅನ್ನುವಂಥ ಮಾತನ್ನು ನಮ್ಮ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಇತರೆ ಪಕ್ಷೇತರ ಸಂಖ್ಯೆ ಕೂಡ ಇಲ್ಲಿ ಜಾಸ್ತಿ ಇದೆ, 6ರಿಂದ 7. ಜೊತೆಗೆ ಇದರಲ್ಲಿ BSR ಕೂಡ ಈ ವ್ಯಾಪ್ತಿಗೆ ಬರಬಹುದು ಅನ್ನುವಂಥದ್ದು. ಇದು ಹೈದರಾಬಾದ್ ಕರ್ನಾಟಕದ ಸ್ಥಿತಿಗತಿಗಳು. 35 ಕ್ಷೇತ್ರಗಳು, ಅದರಲ್ಲಿ ಕಾಂಗ್ರೆಸ್ 20ರಿಂದ 22, BJP 5ರಿಂದ 7, JDS 2ರಿಂದ 3, KJP 1 ಸ್ಥಾನದಲ್ಲಿ ಗೆಲ್ಲಬಹುದು. ಇನ್ನು ಇತರೆ BSR ಸೇರಿದಾಗೆ ಪಕ್ಷೇತರರು ಸೇರಿದಾಗೆ ಇತರೆಯವರು 6ರಿಂದ 7 ಕಡೆಗೆ ಗೆಲ್ಲಬಹುದು ಅನ್ನುವಂಥದ್ದು. ಕರಾವಳಿ ಕರ್ನಾಟಕ BJPಯ ಭದ್ರಕೋಟೆ. ಆದರೆ ಈ ಬಾರಿ ಅದರ ಸ್ಥಿತಿಗತಿಗಳೇನು? 21 ಕ್ಷೇತ್ರಗಳು ಕರಾವಳಿ ಕರ್ನಾಟಕದ ವ್ಯಾಪ್ತಿಗೆ ಬರ್ತವೆ. ನಾವು ಕೊಡಗನ್ನು ಕೂಡ 2 ಕ್ಷೇತ್ರಗಳಿರುವಂಥದ್ದು. ಕೊಡಗನ್ನು ಕೂಡ ನಾವು ಕರಾವಳಿ ಕರ್ನಾಟಕದ ವ್ಯಾಪ್ತಿಗೆ ತಂದಿದ್ದೀವಿ ನಾವು. ಯಾಕಂದರೆ ಅದು ಸಂಸತ್ತಿನ ವಿಚಾರವಾಗಿ, ಅಂದರೆ ಲೋಕಸಭೆಯ ಕ್ಷೇತ್ರದ ವಿಚಾರಕ್ಕೆ ನಾವು ನೋಡೋದಾದರೆ ಅದು ಉಡುಪಿ ಮತ್ತು ಚಿಕ್ಕಮಗಳೂರು ವ್ಯಾಪ್ತಿಗೆ ಬರೋದ್ರಿಂದ ಅದನ್ನು ಕೂಡ ಇದೇ ವ್ಯಾಪ್ತಿಗೆ ತಂದಿರುವಂಥದ್ದು. 21 ಕ್ಷೇತ್ರಗಳು ಇದರ ವ್ಯಾಪ್ತಿಗೆ ಬರ್ತವೆ. ಕಾಂಗ್ರೆಸ್ 11ರಿಂದ 12 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ, BJP 7ರಿಂದ 8 ಕ್ಷೇತ್ರಗಳಲ್ಲಿ, JDS 1ರಿಂದ 2, KJP 1 ಗೆಲ್ಲಬಹುದು ಅಥವಾ ಗೆಲ್ಲದೇ ಇರುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಇನ್ನು ಪಕ್ಷೇತರರು ಸೇರಿದಾಗ ಸಣ್ಣ ಪುಟ್ಟ ಪಕ್ಷಗಳು 1ರಿಂದ 2 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕರಾವಳಿ ಕರ್ನಾಟಕದ ವಿಚಾರವಾಗಿ 21 ಕ್ಷೇತ್ರಗಳು ಇದರ ವ್ಯಾಪ್ತಿಗೆ ಬರ್ತವೆ. ಇನ್ನು ಅದರ ಶೇರ್ ಏನು ಅನ್ನೋದನ್ನು ನೋಡಿದ್ವಿ. ಯಾವ ಪಕ್ಷಕ್ಕೆ ಎಷ್ಟು ಸೀಟು ತೋರಿಸ್ತೀವಿ ಒಂದು ಸಣ್ಣ ವಿರಾಮದ ನಂತರ. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.